ನಮಸ್ಕಾರ ಗೆಳೆಯರೆ. ಒಂದು ಸಣ್ಣ ಕಥೆಯನ್ನು ನೋಡೋಣ. ಆಫ್ರಿಕಾದ ಸವನ್ನಾ ಹುಲ್ಲುಗಾವಲುಗಳಲ್ಲಿ ಒಂದು ಜಾತಿಯ ಕುದುರೆ ಇರ್ತೈತಿ. ಆ ಕುದುರೆಯ ಜೊತೆ ಅಲ್ಲೇ ಒಂದು ರೀತಿಯ ಸಣ್ಣ ಗಾತ್ರದ ಬಾವಲಿ ಅಥವಾ ಬ್ಯಾಟ್ ಸಹಿತ ಜೀವನ ಮಾಡ್ತೈತಿ. ಆ ಕುದುರೆ ರಕ್ತದ ಮೇಲೆ ಜೀವಂತ ಇರ್ತೈತಿ. ಯಾವಾಗ ಆ ಒಂದು ಬಾವಲಿ ಬಂದು ಆ ಕುದುರೆ ಕಡಿತಿತ್ತೋ, ಆ ಕುದುರೆ ಫುಲ್ ಗಾಬರಿಯಾಗಿ ಓಡಕ್ಕೆ ಚಾಲು ಮಾಡ್ತೈತಿ. ಅದಕ್ಕೆ ತನ್ನ ಜೀವ ಹೋಗ್ತಿತ್ತಂತ ಓಡ್ತಿತ್ತೋ ಅಥವಾ ಇನ್ನೂ ಅದು ಕಡಿತಿತ್ತು ಪದೇ ಪದೇ ಅಂತ ಓಡ್ತಿತ್ತು, ರಕ್ತಸ್ರಾವ ಆಗ್ತಿತ್ತು ಅಂತ ಓಡ್ತಿತ್ತೋ ಗೊತ್ತಿಲ್ಲ. ಓಡಿ 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 ಹೋಗಿ ಅದು ಕುಸಿದು ಬಿದ್ದು ಸತ್ತು ಬಿಡ್ತೈತಿ. ಅವಾಗ ಸೈಂಟಿಸ್ಟ್ ಏನು ಮಾಡಿದ್ರು, ಅದರ ಸಾವು ಏನು ಕಾರಣ ಅಂತ ಹೇಳಿ ಹುಡುಕಿದ್ರು. ಅವ್ರಿಗೆ ಗೊತ್ತಾಗಿದ್ದು ಅದರ ಸಾವು ಆ ಬಾವಲಿಯ ಕಡಿತದಿಂದ ಆಗಿಲ್ಲ, ಆದರೆ ಆ ಬಾವಲಿಯ ಕಡಿತದಿಂದ ಏನು ಗಾಬರಿ ಆದ ಕುದುರೆ, ಅದರಿಂದ ಉಂಟಾದ ಎಕ್ಸ್ಟ್ರೀಮ್ ಇಮೋಷನಲ್ ಎಕ್ಸಾಷನ್ ಮತ್ತು ಫಿಸಿಕಲ್ ಎಕ್ಸಾಷನ್, ಅದು ಏನು ದಣಿವು ಐತಿ, ಭಯಾನಕವಾದ ದಣಿವು, ಅದರಿಂದ ಅದು ಕುಸಿದು ಬಿದ್ದು ಸತ್ತು ಹೋಯ್ತು ಅಂಥೇಳಿ. ಗೆಳೆಯರೆ, ಇದನ್ನು ನಾವು ಮನುಷ್ಯರಿಗೂ ಅಪ್ಲೈ ಮಾಡ್ಕೋಬಹುದಲ್ಲ. ಕೆಲವೊಂದು ಸಂದರ್ಭಗಳಿರ್ತವೆ, ಅವು ಬಹಳ ಸಣ್ಣ ಇರ್ಬೋದು, ಆದರೆ ನಾವು ಅವುಗಳಿಗೆ ಹೆಂಗೆ ರಿಯಾಕ್ಟ್ ಮಾಡ್ತೀವಿ, ಪ್ರತಿಕ್ರಿಯಿಸ್ತೀವಿ, ಅದರ ಮೇಲೆ ಅದರ ರಿಸಲ್ಟ್ ಡಿಪೆಂಡ್ ಆಗಿರ್ತೈತಿ. ಬಹಳಷ್ಟು ಸಲ ಅವರ್ ರಿಯಾಕ್ಷನ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ದ ಸಿಚುವೇಶನ್ ಇಟ್ ಸೆಲ್ಫ್. ಅದಕ್ಕೆ ಎಂಥದೇ ಸಂದರ್ಭ ಬರಲಿ, ಕಠಿಣ ಸಂದರ್ಭ ಬರಲಿ, ನಾವು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡದೆ ಒಂದು ಪಾಸ್ ತಗೊಂಡು ಆ ಸಿಚುವೇಶನನ್ನು ಅನಲೈಸ್ ಮಾಡಿ, ರಿಫ್ಲೆಕ್ಟ್ ಮಾಡಿ ಆಮೇಲೆ ರಿಯಾಕ್ಟ್ ಮಾಡಬೇಕು. ಅದರಿಂದ ನಮ್ಮ ನೆಮ್ಮದಿ ಹಾಳಾಗೋದಿಲ್ಲ ಅಲ್ವಾ? ಕೊನೆಗೆ ನನ್ನ ಫೇವ್ರೆಟ್ ಕನಕದಾಸರ ಒಂದು ಪದ್ಯದ ಮುಖಾಂತರ ನಾನು ಇದನ್ನು ಕೊನೆಗೊಳಿಸ್ತೀನಿ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಥ್ಯಾಂಕ್ ಯು.